ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಮೋದ್. ನೀವು ನೋಡ್ತಾ ಇದ್ದೀರಾ ಪ್ರಮೋದ್ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಕಮೆಂಟ್ಗಳನ್ನ ಮಾಡ್ತಿದ್ರಿ. ಉದ್ಯೋಗಿನಿ ಯೋಜನೆ ಅಮೌಂಟು ಏನಕ್ಕೆ ಬಿಡುಗಡೆ ಆಗ್ತಾಯಿಲ್ಲ, ಸ್ಯಾಂಕ್ಷನ್ ಆಗಿಲ್ಲ. ಅರ್ಜಿನ ನಾವು ಸಲ್ಲಿಸಿ 1 ವರ್ಷ ಆಯಿತು, 2 ವರ್ಷ ಆಯಿತು. ಆದರೂ ಕೂಡ ಈ ಒಂದು ಉದ್ಯೋಗಿನಿ ಯೋಜನೆ ಅಮೌಂಟು ಕ್ರೆಡಿಟ್ ಆಗದೆ ಪೆಂಡಿಂಗಲ್ಲಿ ಇದೆಯಲ್ಲ, ಏನಕ್ಕೆ? ಅಪ್ಲಿಕೇಶನ್ ಏನಾದರೂ ಮತ್ತೆ ನಾವು ರೀಅಪ್ಲೈ ಮಾಡಬೇಕಾ, ಹೊಸದಾಗಿ ಅರ್ಜಿನ ಸಲ್ಲಿಸ್ಬೇಕಾ, ಅಥವಾ ಅಪ್ಲಿಕೇಶನಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ? ಮತ್ತು ಅಮೌಂಟ್ ಯಾವಾಗ ಬಿಡುಗಡೆ ಆಗ್ಬೋದು? ಒಂದು ಅಪ್ಡೇಟ್ನ ಕೊಡಿ, ಮಾಹಿತಿ ಕೊಡಿ ಉದ್ಯೋಗಿನಿ ಯೋಜನೆ ಕುರಿತು ಅಂತ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಿದ್ರಿ. ಸರ್ಕಾರದವರು ಏನಾದರೂ ಅಪ್ಲಿಕೇಶನ್ನ ಇನ್ನೂ ವೆರಿಫೈ ಮಾಡಿಲ್ವಾ? ಅಥವಾ ಏನಾದರೂ ಡಿಫಾಲ್ಟ್ ಆಗಿದೆಯಾ ಸರ್ಕಾರದ ಕಡೆಯಿಂದ? ಅಥವಾ ಹಣ ಬರೋದಿಲ್ವಾ? ಹಣ ಬಿಡುಗಡೆ ಯಾವಾಗ ಮಾಡ್ತಾರೆ? ಎಲ್ಲದರ ಬಗ್ಗೆ ಒಂದು ಮಾಹಿತಿನ, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಉದ್ಯೋಗಿನಿ ಯೋಜನೆ ಕುರಿತು. ಆದ್ದರಿಂದ ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮಧ್ಯ ನೀವು ಸ್ಕಿಪ್ ಮಾಡ್ತು ಅಂದರೆ ನಿಮಗೆ ಮಾಹಿತಿಗಳು ಸರಿಯಾಗಿ ಸಿಗೋದಿಲ್ಲ, ಮಿಸ್ ಆಗ್ತವೆ. ಆದ್ದರಿಂದ ವಿಡಿಯೋ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ಹಾಗೆ ವಾಚ್ ಮಾಡ್ತಿತ್ತು ಅಂದರೆ ದಯವಿಟ್ಟು ಅಲ್ಲಿ ಬರ್ತಾರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಒಂದು ಸಪೋರ್ಟ್ನ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಶುರು ಮಾಡೋಣ ವಿಡಿಯೋನ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಇವಾಗ ತಡ ಮಾಡೋದು ಬೇಡ. ಫ್ರೆಂಡ್ಸ್, ಉದ್ಯೋಗಿನಿ ಯೋಜನೆ ಅಮೌಂಟು ನೀವೆಲ್ಲರೂ ಅಪ್ಲಿಕೇಶನ್ ಸಲ್ಲಿಸಿರ್ತೀರ ಉದ್ಯೋಗಿನಿ ಯೋಜನೆಗೆ. ಆದರೆ ಸಲ್ಲಿಸಿದ್ರು ಯಾಕೆ ಅಮೌಂಟು ಬಿಡುಗಡೆ ಆಗಿಲ್ಲ ಅನ್ನೋದು ಡೌಟ್ ಇರುತ್ತೆ. ನಿಮ್ಗೆ ಗೊತ್ತಿತ್ತು ಅಂದರೆ ಉದ್ಯೋಗಿನಿ ಯೋಜನೆಗೆ ನೀವು ಅಪ್ಲಿಕೇಶನ್ ಸಲ್ಲಿಸೋರು ನಿಮಗೆ ಸರ್ಕಾರದಿಂದ 1 ಲಕ್ಷದಿಂದ 3 ಲಕ್ಷ, 1 ಲಕ್ಷದಿಂದ ನಿಮಗೆ 3 ಲಕ್ಷ ತನಕ ಈ ಒಂದು ಸ್ಕೀಮಲ್ಲಿ, ಯೋಜನೆಯಲ್ಲಿ ನಿಮಗೆ ಸರ್ಕಾರದಿಂದ ಲೋನ್ ಥರ ಕೊಡ್ತಾರೆ. ಬ್ಯಾಂಕಿಂದ ಅದು ಲೋನ್ ಥರ ಕೊಡ್ತಾರೆ ನಿಮಗೆ ಗೌರ್ಮೆಂಟಿಂದ. ಅದು ಬಂದು ನಿಮಗೆ ಸಬ್ಸಿಡಿ ಲೋನ್ ಆಗಿರುತ್ತೆ. 30-50% ಸಬ್ಸಿಡಿ ಲೋನು. ನೀವು 1 ಲಕ್ಷ, 2 ಲಕ್ಷ, 3 ಲಕ್ಷ ನಿಮ್ಮ ಆಧಾರಿತ ಮೇಲೆ ನಿಮ್ಗೆ ಎಷ್ಟು ಲೋನು ಎಲಿಜಿಬಿಲಿಟಿ ಬರುತ್ತೆ ಅದು ಸರ್ಕಾರದಿಂದ ಅವರೊಂದು ಕ್ರೈಟೇರಿಯಾ ನೋಡಿ ಅದ್ರ ಬೇಸಿಸು ನಿಮಗೆ ಒಂದು ಲೋನ್ನ ಸ್ಯಾಂಕ್ಷನ್ ಮಾಡ್ತಾರೆ. ಅಮೌಂಟ್ನ ನೀವು ಎಷ್ಟು ಅಪ್ಲೈ ಮಾಡಿರ್ತೀರ ಅಷ್ಟಕ್ಕೆ. 2 ಲಕ್ಷ 3 ಲಕ್ಷ ಬಂತು ಅಂದರೆ ಅಮೌಂಟು ನಿಮಗೆ, ಅದರಲ್ಲಿ ಲೋನ್ ಅಮೌಂಟ್ಗೆ 30% 30-50% ತನಕ ಸಬ್ಸಿಡಿ ಸಿಗುತ್ತೆ ನಿಮಗೆ. ಕೆಲವರಿಗೆ 30% ಸಿಗ್ಬೋದು, ಇನ್ನು ಕೆಲವರಿಗೆ 50% ಸಿಗ್ಬೋದು. ಅದು ನಿಮ್ಮ ಜಾತಿ ಆಧಾರಿತ ಮೇಲೆ ಆ ಒಂದು ಲೋನು ಮತ್ತು ಸಬ್ಸಿಡಿ ಡಿಪೆಂಡ್ ಆಗುತ್ತೆ. ಮತ್ತು ಹೊಸ ಉದ್ಯೋಗ ಯಾರೆಲ್ಲ ಮಹಿಳೆಯರು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರ್ತೀರ ಅವ್ರಿಗೆ ಇದೊಂದು ಸಪೋರ್ಟ್ ಆಗಬೇಕು ಮಹಿಳೆಯರಿಗೆ ಅಂತ ಈ ಒಂದು ಸ್ಕೀಮ್ನ ಲಾಂಚ್ ಮಾಡಿರೋದು ಸರ್ಕಾರದಿಂದ. ನೀವೆಲ್ಲರೂ ಅರ್ಜಿನ ಸಲ್ಲಿಸಿರ್ತೀರ, ಆದರೆ ಅಮೌಂಟ್ ಇನ್ನೂ ಬಿಡುಗಡೆ ಆಗಿಲ್ಲ. ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕೇಳ್ತೀರ ಮತ್ತೆ ಏನಾದರೂ ಅರ್ಜಿನ ಸಲ್ಲಿಸ್ಬೇಕಾ ನಾವು ಈ ಯೋಜನೆಗೆ, ಏನಾದರೂ ಮತ್ತೆ ರೀಅಪ್ಲೈ ಮಾಡಬೇಕಾ, ಅಪ್ಲಿಕೇಶನಲ್ಲಿ ಏನಾದರೂ ಇಶ್ಯೂ ಇದು ಪ್ರಾಬ್ಲಮ್ ಆಗಿದೆಯಾ ಅಂತ ಕೇಳ್ತೀರಿ. ಆ ಥರ ಏನೂ ಇಲ್ಲ. ಕಂಪ್ಲೀಟಾಗಿ ನೀವು ಕಳೆದ ವರ್ಷ, ಈ ವರ್ಷ, ಹೋದ ವರ್ಷ ಯಾರೆಲ್ಲ ಅಪ್ಲಿಕೇಶನ್ನ ಸಲ್ಲಿಸಿದ್ರಿ ಅವ್ರದ್ದೆಲ್ಲ ಅಪ್ಲಿಕೇಶನ್ ಬಂದು ಸರ್ಕಾರದವರು ವೆರಿಫೈ ಮಾಡಿದ್ದಾರೆ. ವೆರಿಫೈ ಮಾಡಿ ಅಮೌಂಟ್ನ ಈ ತಿಂಗಳು ಒಳಗೆ ಬಿಡುಗಡೆ ಮಾಡಿಕೊಡ್ತೀನಿ ಅಂತಹ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಂದು ಬಿಗ್ ಅಪ್ಡೇಟ್ನ ಘೋಷಣೆಯನ್ನು ಮಾಡಿದ್ದಾರೆ. ಇದೊಂದು ಸಿಹಿ ಸುದ್ದಿ ರಾಜ್ಯದ ಎಲ್ಲ ಉದ್ಯೋಗಿನಿ ಮಹಿಳೆಯರಿಗೆ, ಯಾರೆಲ್ಲ ಈ ಒಂದು ಸ್ಕೀಮ್ಗೆ ಅಪ್ಲಿಕೇಶನ್ ಹಾಕಿದರೆ ಅವ್ರಿಗೆ ಇದೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಈ ತಿಂಗಳ ಒಳಗೆ ನಿಮಗೆ ನಿಮ್ಮ ಖಾತೆಗೆ ಅಮೌಂಟು ಬಿಡುಗಡೆ ಆಗೋದು 100% ಖಂಡಿತ ಬಿಡುಗಡೆ ಆಗುತ್ತೆ. ಮತ್ತು ಇದೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು, ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇಷ್ಟು ದಿನಗಳ ಕಾಲ ನೀವೆಲ್ಲ ವೆಯ್ಟ್ ಮಾಡ್ತಿದ್ದಂತಹ ಉದ್ಯೋಗಿನಿ ಯೋಜನೆ ಅಮೌಂಟು ಈ ತಿಂಗಳೊಳಗೆ ಜಮಾ ಮಾಡಿಕೊಡ್ತೀನಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ನೆನ್ನೆ ಈ ಒಂದು ಪ್ರಸ್ತಾಪನೆ ನೆನ್ನೆ ಸಭೆಯಲ್ಲಿ ಆಯಿತು. ಒಂದು ಚರ್ಚೆನ ಮಾಡಿದ್ರು ಮೀಟಿಂಗು. ಅದರಲ್ಲಿ ಉದ್ಯೋಗಿನಿ ಯೋಜನೆ ಅಮೌಂಟು ಬಿಡುಗಡೆ ಮಾಡಬೇಕು ಅಂತ ಒಂದು ನಿರ್ಧಾರನ ಮಾಡಿದ್ದಾರೆ. ಅದಕ್ಕೆ ಸ್ವತಃ CM ಸಿದ್ದರಾಮಯ್ಯ ಅವರು ಕೂಡ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಮೌಂಟ್ನ ಬಿಡುಗಡೆ ಮಾಡಬೇಕು ಅಂತ. ಆದ್ದರಿಂದ ಈ ತಿಂಗಳು ವೆಯ್ಟ್ ಮಾಡಿ, ನಿಮಗೆ ಅಮೌಂಟ್ ಏನು ಅಪ್ಲೈ ಮಾಡಿದರೆ ಸರ್ಕಾರದ ಕಡೆಯಿಂದ ಅದು ತಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ. ನಿಮ್ಮ ಯಾವುದು ಬ್ಯಾಂಕ್ ಖಾತೆ ಕೊಟ್ಟಿದ್ರಿ ನೀವು, ಆ ಬ್ಯಾಂಕ್ ಖಾತೆಗಳಿಗೆ ಎಲ್ಲ ಮಹಿಳೆಯರಿಗೂ ಯಾರೆಲ್ಲ ಅಪ್ಲೈ ಮಾಡಿದರೆ ಅವ್ರಿಗೆಲ್ಲ ಈ ತಿಂಗಳೊಳಗಡೆ ಇದು ಯೋಜನೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಮತ್ತು ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ. ಉದ್ಯೋಗಿನಿ ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡಿದ್ರು ಅವ್ರಿಗೆಲ್ಲ ಗೊತ್ತಾಗಲಿ ಅಮೌಂಟು ಯಾವಾಗ ಬಿಡುಗಡೆ ಆಗ್ತಾಯಿದೆ ಅಂತ. ಮತ್ತು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡಿದ್ರಿ ಅವ್ರಿಗೆಲ್ರಿಗೂ ಧನ್ಯವಾದಗಳು. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಮ್ಮೆಲ್ಲರನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.